ಗುರು, ಸಮಾಧಾನ ಮಾಡ್ಕೊಳಪ್ಪ, ಎಲ್ಲ ಸರಿ ಹೋಗುತ್ತೆ. ಯಾತಕ್ಕೂ ನೀನು ಆಂಬ್ಯುಲೆನ್ಸ್ ಹತ್ರ ಹೋಗಿ ಒಂದ್ಸಲ ನೋಡ್ಕೊಂಡು ಬಾ. ಸರಿ ಆಂಟಿ. ಆನಂದ್, ಗುರು ತುಂಬಾ ಗಾಬರಿ ಆಗಿದ್ದಾನೆ, ನೀನು ಅವನ ಜೊತೆ ಹೋಗೋದು ಒಳ್ಳೇದು. ಸರಿ ಆಂಟಿ. ಛೇ, ನಾನಿವ್ರ ಜೀವನಕ್ಕೆ ಯಾಕಾದ್ರೂ ಬಂದು ಅಂತ ಅನ್ಸಿದೆ ಆಂಟಿ. ಕಡೆಗೂ ನಿನ್ಗ ಪಶ್ಚಾತ್ತಾಪ ಆಯ್ತಲ್ಲ. ಆದ್ರೆ ಆ ದೇವ್ರ ಕಣ್ಣೇ ಇಲ್ಲ. ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋವಾಗ ನಮ್ ಸುಬ್ಬಿಗೆ ಇಂಥ ಕಂಟಕ ಬಂತಲ್ಲ. ಇಲ್ಲ ಆಂಟಿ, ಎಲ್ಲ ಮುಗಿದೋಗುತ್ತೆ. ಅಂದ್ರೆ ಅಂದ್ರೆ ಆಂಟಿ, ಸುಬ್ಬಲಕ್ಷ್ಮಿಗೆ ಬಂದಿರೋ ಕಷ್ಟ ಎಲ್ಲ ಮುಗಿದೋಗುತ್ತೆ. ಅವಳು ಇನ್ಮೇಲೆ ನೆಮ್ಮದಿಯಾಗಿರ್ತಾಳೆ. ಸತ್ಯ, ಅಷ್ಟಾದ್ರೆ ಸಾಕಮ್ಮ. ಆದ್ರೆ ಈಗ ನಮ್ಮ ಅಥರ್ವ ಎಲ್ಲಿ ಹೋದೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಆನಂದ್, ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ. ನನ್ನ ಜೀವನದಲ್ಲಿ ಒಂದೇ ಸತಿ ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟು ಅನಿಸ್ತಿದೆ. ಯಾಕೆ ಹಾಗನ್ಕೋತೀಯ ಗುರು? ಸರ್ವ ಆಂಬ್ಯುಲೆನ್ಸ್ ಹತ್ತಿಲ್ಲ ಅಂದಮೇಲೆ ಇದೇ ಏರಿಯಾದಲ್ಲಿ ಎಲ್ಲೋ ಹೋಗಿರ್ತಾನೆ. ಅರುಣ್ ಸರ್ ಪೊಲೀಸ್ ಜೊತೆ ಹೋಗಿದಾರಲ್ವಾ, ಅವರು ಹೇಗಾದರೂ ಹುಡುಕ್ತಾರೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಗುರು. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರಲಿ ಆನಂದ್? ಅವ್ನು ನನ್ನ ಮುದ್ದಿನ ಮಗ. ಈಗ ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ? ಸರಿಯಾ, ನಾವ್ ಈ ಹೊಸ ಕಂಪ್ನಿ ಶುರು ಮಾಡಕ್ಕೆ ಹಿಂಗೆಲ್ಲ ಮಾಡಿಸ್ಕೋಬೇಕಂತಲ್ಲ. ಮತ್ತೆ ನಾನು ಮಾಡ್ರನ್ನಾಗಿದ್ರೆ ಮಾವಂಗೂ ಇಷ್ಟ ಆಯ್ತದೇನೋ ಅಂತ. ಇದೆಲ್ಲ ನಿನಗೆ ಬೇಕಿತ್ತಾ ಸುಬ್ಬಿ? ನಿನ್ನ ಗಂಡನ್ನ, ನಿನ್ನ ಆಸ್ತಿನ ನನಗೆ ಬಿಟ್ಕೊಟ್ಟು ಮಗನ ಜೊತೆ ಎಲ್ಲಾದರೂ ದೂರ ಹೋಗ್ಬಿಟ್ಟಿದ್ರೆ ಈ ರೀತಿ ಪ್ರಪಂಚನೇ ಬಿಟ್ಟು ದೂರ ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ? ಇವರೆಲ್ಲ ದಡ್ರು. ಆಲ್ರೆಡಿ ಸಾವಿನ ಬಾಗ್ಲು ತಟ್ಟಿರೋ ನಿನ್ನ ಬದುಕಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಅಯ್ಯೋ ಸುಬ್ಬಿ, ಎಂಥ ಪರಿಸ್ಥಿತಿ ಬಂದ್ಬಿಡ್ತಮ್ಮ ನಿನ್ಗೆ. ಸುಖವಾಗಿರ್ಬೇಕಾಗಿರೋ ಕಾಲದಲ್ಲಿ ಸಾವು ಬದುಕಿನ ಮಧ್ಯೆ ಹೀಗೆ ಹೋರಾಡೋ ಹಾಗಾಯ್ತಲ್ಲಮ್ಮ. ಪಾಪ, ನಿನ್ನ ಈ ಪರಿಸ್ಥಿತಿನಲ್ಲಿ ನೋಡೋಕ್ಕಾಗ್ತಿಲ್ಲ. ಆದಷ್ಟು ಬೇಗ ನಿನಗೆ ಮುಕ್ತಿ ಕಲ್ಪಿಸ್ಬೇಕು. ಹೇಗೂ ಸಾವಿನ ಮನೆ ಬಾಗಿಲು ತಟ್ಟಿದ್ಯಲ್ಲ, ಆ ಬಾಗಿಲು ತೆಗಿಯೋಕ್ಕೆ ನಾನೇ ಸಹಾಯ ಮಾಡ್ತೀನಿ.
ಅಯ್ಯೋ ಭಗವಂತ, ಹೇಗಾದರೂ ಮಾಡಿ ನಮ್ಮ ಸುಬ್ಬಿ ಬೇಗ ಹುಷಾರಾಗೋ ಹಾಗೆ ಮಾಡಪ್ಪ. ನನ್ನ ಆಯಸ್ಸು ಅವಳಿಗೆ ಸಿಗಲಿ. ಓ ಗಾಡ್, ಪ್ಲೀಸ್ ಸುಬ್ಬಿನ ಹೇಗಾದರೂ ಮಾಡಿ ಕಾಪಾಡು. ಸುಬ್ಬಿ ಮುಂಚಿನ ಥರ ಕೋಪ ಮಾಡ್ಕೊಂಡು ನನಗೆ ಗೋಳಿಕೊಂಡ್ರೆ ಸಮಾಧಾನ. ಆಂಟಿ ಪ್ಲೀಸ್ ಸುಬ್ಬಿನ ಕಾಪಾಡಿ. ನನಗಂತೂ ಸುಬ್ಬಿನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ. ನಾನು ಹೊರಗಿರ್ತೀನಿ. ಶನಾಯ, ಅಥವಾ ಅಲ್ಲಿ ಎಲ್ಲೂ ಇಲ್ಲ. ಆ್ಯಂಬ್ಯುಲೆನ್ಸ್ ಹತ್ರ ಆಗಲಿ ಅಥವಾ ಹಾಸ್ಪಿಟಲ್ ಸುತ್ತಮುತ್ತ ಆಗಲಿ ಎಲ್ಲೂ ಕಾಣಿಸ್ತಿಲ್ಲ. ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳು. ಅಥವಾ ಎಲ್ಲಿ? ಬಾಸ್, ಆ ಥರ ಕಾಣಿಸ್ತಿಲ್ಲ ಅಂತ ನಿಮ್ಗೆ ಎಷ್ಟು ಟೆನ್ಷನ್ ಇದೆಯೋ ಅಷ್ಟೇ ಟೆನ್ಷನ್ ನನಗೂ ಇದೆ. ಆದರೆ ಟೆನ್ಷನ್ ಮಾಡ್ಕೊಂಡಿದ್ದು ಮಾತ್ರಕ್ಕೆ ಆ ಥರ ಸಿಗಲ್ಲ ಅಲ್ವಾ? ಮೋಸ್ಟ್ಲಿ ಸುಬ್ಲಕ್ಷ್ಮಿಗೆ ಆಗಿರೋದೆಲ್ಲ ನೋಡಿ ಹೆದರ್ಕೊಂಡೆಲ್ಲಾದ್ರೂ ಹೋಗ್ಬಿಟ್ನಾ? ಹೆದರ್ಕೊಂಡು ಹೋಗೋದ ಚಾನ್ಸೇ ಇಲ್ಲ. ಅವನೇನು ಅಷ್ಟು ಚಿಕ್ಕ ಮಗುನ. ಇನ್ಫ್ಯಾಕ್ಟ್ ಹೊತ್ತಿಗೆ ತನ್ನಷ್ಟೇ ಧೈರ್ಯನ ಅವನಿಗೂ ಕಲಿಸಿದ್ದಾರೆ. ಯಾ ಹೀ ಈಸ್ ಅ ಬ್ರೇವ್ ಬಾಯ್. ತಾಯಿ ಥರನೇ ಮಗ. ನನಗಂತೂ ತುಂಬ ಬೇಜಾರಾಗ್ತಿದೆ. ಬಾಸ್, ಒಂದು ಕೆಲಸ ಮಾಡ್ತೀನಿ. ಅಥರ್ವ ಎಲ್ಲಿದ್ದಾನೆ ಅಂತ ನಾನೇ ಹೋಗಿ ಹುಡ್ಕೊಂಡು ಬರ್ತೀನಿ. ಅವ್ನು ಸಿಗ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ವೇಟ್ ಶನಾಯ, ಇಷ್ಟೊತ್ತಲ್ಲಿ ನೀನು ಒಬ್ಬಳೇ ಹೋಗಿ ಹುಡ್ಕೊಂಡು ಬರೋದು ಬೇಡ, ಜೊತೆಗೆ ನಾನು ಬರ್ತೀನಿ. ಓಕೆ ಬಾಸ್, ನೀವು ಸುಬ್ಲಕ್ಷ್ಮಿ ನೋಡ್ಕೊಂಡು ಬನ್ನಿ, ನಾನು ಆಚೆ ಇರ್ತೀನಿ. ಛೇ, ಇಂಥ ಸಮಯದಲ್ಲೂ ಇವಳು ನಾಟಕದ ಮಾತು ಬಿಟ್ಟಿಲ್ಲ. ಆನಂದ್, ಈಗ ನಮಗದು ಮುಖ್ಯನಾ? ಸುಬ್ಬಿ, ಸುಬ್ಬಿ ಏನಾಗ್ತಿದೆ ನಿನ್ಗೆ? ಡಾಕ್ಟರ್, ಡಾಕ್ಟರ್! ಗುರು, ಗುರು, ಅದು ಏನಾಯ್ತಂಟಿ? ಏನೋ ಗೊತ್ತಿಲ್ಲಪ್ಪ. ಸುಬ್ಬಿ ಯಾಕೋ ಏದುಸಿರು ಬಿಡ್ತಾ ಇದ್ದಾಳೆ. ನಂಗೆ ತುಂಬಾ ಗಾಬರಿ ಆಗ್ತಿದೆ. ಅಯ್ಯೋ, ಇರಿ ಆಂಟಿ, ನಾನು ಡಾಕ್ಟರ್ ಕರ್ಕೊಬರ್ತೀನಿ. ಬೇಗ ಕರಿಯಪ್ಪ. ಅಯ್ಯೋ ಸುಬ್ಬಿ. ಕಡೆಗೂ ನನ್ನ ಆಸೆ ಎಲ್ಲ ಈಡೇರೋ ಕಾಲ ಬಂತು. ನನ್ನ ಬ್ಯಾಡ್ ಟೈಮ್ ICUನಲ್ಲಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಆ ಬ್ಯಾಡ್ ಕಳೆದು ನನ್ನ ಪಾಲಿನ ಅದೃಷ್ಟ ಟೈಮು ಶುರುವಾಗುತ್ತೆ. ಈ ಅರುಣ್ ಪ್ರಸಾದ್ ಎಲ್ಲಿ? ಈ ಅರುಣ್ ಪ್ರಸಾದ್ ಸುಮ್ಮನೆ ಇರಲ್ಲ. ಆ ಸುಬ್ಲಕ್ಷ್ಮಿಗೆ ಏನಾದರೂ ಆದರೆ ಇವನು ತನ್ನ ಬಾಲಕ್ಕೆ ಬೆಂಕಿ ಇಟ್ಕೊಂಡಾಗ ಆಡ್ತಾನೆ. ಆ ಬೆಂಕಿ ಇಟ್ಕೊಂಡಿರೋ ಬಾಲದಿಂದ ನಮ್ಮನ್ನೆಲ್ಲ ಸುಡೋಕ್ಕೂ ಬರ್ತಾನೆ. ಏನೋ ಸೀತಾದೇವಿ ರಕ್ಷಣೆಗಿರೋ ದೊಡ್ಡ ಹನುಮಂತನ ಥರ ಆಡ್ತಾನೆ. ಆದರೆ ಆ ಸುಬ್ಲಕ್ಷ್ಮಿ ಸೀತೆ ಆಗೋಕ್ಕೆ ನನ್ನ ಗ್ಯಾರಿ ಏನು ರಾಮ ಅಲ್ವಲ್ಲ. ಸದ್ಯಕ್ಕೆ ನನ್ನ ಗ್ಯಾರಿ ಬರೀ ಡ್ರಾಮಾ. ವಾಟೆವ, ಈ ಅರುಣ್ ಎಲ್ಲಿದ್ದಾನೆ ಅಂತ ನೋಡಲೇಬೇಕು. ಸುಬ್ಬಿ, ಏನಾಗ್ತಿದೆ ನಿನಗೆ? ನೀನು ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ. ಮಾತಾಡು ಸುಬ್ಬಿ, ಒಂದೇ ಒಂದ್ಸತಿ ಮಾವ ಅಲ್ಲು. ಮುಂಚೆ ನಾನು ಕರೆದ ತಕ್ಷಣ ಓಡ್ ಬರ್ತಿದ್ದೆ. ಈಗ ನಾನು ಇಷ್ಟು ಕೇಳ್ಕೊತಿದ್ರು ಬಿಟ್ಟು ಹೋಗ್ತೀಯಾ? ವಿಧಿ ಅವಳ ಜೀವನದಲ್ಲಿ ಶತ್ರುವಾಗಿ ಕಾಡ್ತಾ ಇದೆ ಕಣಪ್ಪ. ಇಲ್ಲ ಆಂಟಿ, ನನ್ನ ಸುಬ್ಬಿ ವಿಧಿನೂ ಗೆದ್ದು ಬರ್ತಾಳೆ. ನೀವೆಲ್ಲ ಸ್ವಲ್ಪ ಆಚೆ ಇರಿ. ಡಾಕ್ಟ್ರೆ, ನನ್ನ ಸುಬ್ಬಿಗೆ ಏನಾಗಿದೆ? ದಯವಿಟ್ಟು ಒಳ್ಳೆ ಬದುಕಿಸ್ಕೊಡಿ. ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಆಚೆ ಹೋಗಿ.
ಆಯ್ತಾ ಪೊಲೀಸ್ ಹತ್ರ ಡಿಸ್ಕಸ್ ಮಾಡಿದ್ದು? ಈ ಥರ ಏನಾದರೂ ಆಗ್ಬಿಟ್ರೆ ಸಾಕು, ದೊಡ್ಡ ಡಿಟೆಕ್ಟಿವ್ ಆಗ್ಬಿಡ್ತೀರಾ ಅಲ್ಲ? ಪ್ರಾಣ ತೆಗೆಯೋ ಮೃಗಗಳು ಹೀಗೆ ಹೊರಗಡೆ ಓಡಾಡ್ಕೊಂಡು ಇರೋದಕ್ಕೆ ಬಿಡೋದೇ ತಪ್ಪು. ಆಸ್ತಿಗೋಸ್ಕರ ಪ್ರಾಣ ಜೊತೆನೆ ಆಟ ಆಡ್ತಿರಲ್ಲ. ನೀನು ಆಸ್ತಿಗೋಸ್ಕರ ಇಷ್ಟೊಂದು ಆಟ ಆಡ್ತೀಯ ಅಂತ ಗೊತ್ತಿದ್ರೆ ಸುಬ್ಲಕ್ಷ್ಮಿ ಅವ್ರಿಗೆ ಈ ಆಸ್ತಿ ಸವಾಸನೆ ಬೇಡ, ಭಿಕ್ಷೆ ಅನ್ಕೊಂಡು ಕೊಟ್ಬಿಡಿ ಅಂತ ಹೇಳ್ತಿದ್ದೆ. ಏಯ್, ಜೀವದ ಜೊತೆ ಆಟ ಆಡ್ತಿರಲ್ಲ, ನಿಮಗೆ ನಾಚಿಕೆ ಅನ್ನೋದೇ ಇಲ್ವಾ? ಹಲೋ ಮಿಸ್ಟರ್ ಅರುಣ್, ನಿಮ್ಮ ಮಾತು ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ. ಅವಳಿಗೆ ಆಕ್ಸಿಡೆಂಟ್ ಆದ್ರೆ ನಾನೇನು ಮಾಡೋಕ್ಕಾಗತ್ತೆ? ಯಾವಾಗಲೂ ಅವಳು ಬೆನ್ನ ಹಿಂದೆನೇ ಇರ್ತೀನಿ ಅಂತ ಕೊಚ್ಕೋತಿರಲ್ಲ, ಅವಳು ಹಿಂದೆನೇ ಇದ್ದು ಅವಳು ಉಳಿಸ್ಕೋಬೇಕಾಗಿತ್ತು. ಹೌದು, ನಾನು ಎಷ್ಟರ ತಪ್ಪಿದ್ದೆ ತಪ್ಪು. ಬೆನ್ನಿಗೆ ಚೂರಿ ಹಾಕೋರು ಸುತ್ತನೇ ಸುಲ್ಗಾಡ್ತಿರುವಾಗ ನಾನು ಎಷ್ಟರ ತಪ್ಪದೆ ನೋಡು, ಅದು ದೊಡ್ಡ ತಪ್ಪು. ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಾಗಾಗೋದಕ್ಕೆ ನಾನು ಬಿಡಲ್ಲ. ಅವ್ರ ಬೆಂಗಾವಲಾಗಿ ನಿಂತ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅವ್ರ ಬೆನ್ನಿಗೆ ಚೂರಿ ಹಾಕೋರ್ನ ಮಟ್ಟ ಹಾಕೋದೇ ಸರಿ ಅಂತ ನನಗೀಗ ಅರ್ಥ ಆಗ್ತಿದೆ. ಆ ಕೆಲಸ ಈಗಾಗಲೇ ಶುರುವಾಗಿದೆ ಶನಾಯ. ಸುಬ್ಲಕ್ಷ್ಮಿ ಅವ್ರ ಜೀವನದ ಜೊತೆ ಆಟ ಆಡಿ ನೀನು ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಅಂತ ಅನ್ಕೊಂಡಿದ್ಯಾ? ನೀನು ಮಾಡಿರೋ ಪಾಪಗಳಿಗೆಲ್ಲ ಶಿಕ್ಷೆ ಅನುಭವಿಸೋ ಕಾಲ ದೂರ ಏನಿಲ್ಲ. ವಾಟ್? ಅರುಣ್ ಪ್ರಸಾದ್, ನನಗೆ ಶಿಕ್ಷೆ ಕೊಡಿಸ್ತೀರಾ? ಅವಳಿಗೆ ಆಗಿರೋದು ಆಕ್ಸಿಡೆಂಟ್. ಆ ಆಕ್ಸಿಡೆಂಟ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಂಥದ್ರಲ್ಲಿ ಅವಳೆಲ್ಲ ರೋಡಲ್ಲಿ ಬಿದ್ದು ಆಕ್ಸಿಡೆಂಟ್ ಆದ್ರೆ ಅದಕ್ಕೆ ನನಗೆ ಶಿಕ್ಷೆ ಕೊಡಿಸ್ತೀರಾ? ಪೊಲೀಸ್ನವ್ರನ್ನ ಅಷ್ಟು ದಡ್ರು ಅಂತ ತಿಳ್ಕೊಬೇಡ ಶನಾಯ. ಒಂದೇ ಒಂದು ಸಣ್ಣ ಕ್ಲೂ ಸಿಕ್ಕರು ನಿನ್ನ ಕಂಬಿ ಎಣ್ಸೋಗಿ ಮಾಡ್ತಾರೆ. ಅಂಥದ್ರಲ್ಲಿ ನೋಡಿದ್ಯಾ ತಪ್ಪು ಮಾಡಿದ್ರೆ ಭಯ ಹೇಗೆ ಶುರುವಾಗುತ್ತೆ ಅಂತ? ನಿನ್ನ ಮತ್ತೆ ಗುರು ಬಗ್ಗೆ ನಾನು ಈಗಾಗಲೇ ಪೊಲೀಸ್ ಹತ್ರ ಎಲ್ಲ ಹೇಳಿದ್ದೀನಿ. ಇಷ್ಟು ಡೀಟೇಲ್ಸ್ ಗೊತ್ತಾದ್ಮೇಲೆ ಪ್ರೂಫ್ ಕಲೆಕ್ಟ್ ಮಾಡೋದು ಅಷ್ಟೇನು ಕಷ್ಟ ಆಗಲ್ಲ. ಆ್ಯಂಡ್ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಆಕ್ಸಿಡೆಂಟ್ ಮಾಡಿದ ಗಾಡಿ ಈಗಾಗಲೇ ಸೀಸ್ ಆಗಿದೆ. ಯಾಕೆ ಮಾತುಗಳೇ ಹೊಡ್ತಿಲ್ವಲ್ಲ? ಆಕ್ಸಿಡೆಂಟ್ ಮಾಡಿದ ಗಾಡಿನೇ ಸೀಸ್ ಆಗಿರ್ಬೇಕಾದ್ರೆ ಅದು ನೋಡ್ಸಿದ ಡ್ರೈವರು ಸಿಕ್ಕಾಕೋತಾನೆ. ಇನ್ನು ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡ ಶನಾಯ. ಕಂಬಿ ಎಣ್ಸೋದಕ್ಕೆ ರೆಡಿ ಆಗಿರೋ. ಆ್ಯಂಡ್ ಒನ್ ಮೋರ್ ಥಿಂಗ್, ಅಪ್ಪಿ ತಪ್ಪಿ ಸುಬ್ಲಕ್ಷ್ಮಿಯವ್ರ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನೀವಿಬ್ರು ನರ್ಕ ಏನು ಅಂತ ನೋಡ್ಬೇಕಾಗತ್ತೆ. ಆಂಟಿ, ಆನಂದ್, ಯಾಕೇನಾಯ್ತು? ಯಾಕೆ ಎಲ್ಲರೂ ಹೀಗಿದ್ದೀರಾ? ಸುಬ್ಲಕ್ಷ್ಮಿಯವ್ರಿಗೆ ಏನಾಯ್ತು? ಅದಕ್ಕೆ ಕಂಡೀಷನ್ನು ತುಂಬ ಕ್ರಿಟಿಕಲ್ ಆಗಿದೆ ಸರ್. ಅದಕ್ಕೆ ನಾ ಆ ಸ್ಥಿತಿನಲ್ಲಿ ನೋಡಿದ್ರೆ ಅವರು... ಬೇಡಪ್ಪ ಆನಂದ್, ದಯವಿಟ್ಟು ಹಾಗೆ ಮಾತಾಡಬೇಡ. ಇಲ್ಲ, ನಮ್ಮ ಸುಬ್ಬಿಗೆ ಏನೂ ಆಗಲ್ಲ. ಅವಳು ನಮ್ಮನ್ನು ಬಿಟ್ಟು ಖಂಡಿತ ಹೋಗಲ್ಲ. ಆನಂದ್, ನಾನು ಹುಚ್ಚ ಆಗ್ಬಿಡ್ತೀನಿ. ನನ್ನ ಹೆಂಡತಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅವಳಿಗೇನು ಆಗ್ಬಾರ್ದು. ಗಾಡಿ ಸೀಸ್ ಆಗಿದ್ಯಾ ಅಂದ್ರೆ ಆ ಗಾಡಿ ಡೀಟೇಲ್ಸ್ನ ಟ್ರೇಸ್ ಮಾಡಿ ಆ ರೌಡಿಗಳನ್ನ ಏನಾದರೂ ಹಿಡಿದ್ಬಿಟ್ರೆ ಏನ್ ಮಾಡೋದೀಗ? ಎಲ್ಲಿದ್ದೀರಾ ನೀವೆಲ್ಲ? ಊರು ಬಿಟ್ಟಿದ್ದೀರಾ ತಾನೆ? ಮೇಡಮ್, ಈಗಾಗಲೇ ನಾವು ಹೈದರಾಬಾದ್ ರೀಚ್ ಆಗಿದ್ದೀವಿ. ಗಾಡಿ ಸೀಸ್ ಆಗಿದೆಯಂತೆ, ನಿಜಾನಾ? ಹೌದು ಮೇಡಮ್, ಆಕ್ಸಿಡೆಂಟ್ ಆಗಿದ ತಕ್ಷಣ ಜನ ಎಲ್ಲ ತುಂಬ್ಕೊಂಬಿಟ್ರು. ನಮ್ಮ ಹುಡುಗ ಅಲ್ಲಿಂದ ಓಡೋಗಿದ್ದಾನೆ. ಆಮೇಲೆ ಪೊಲೀಸರು ಬಂದು ಗಾಡಿನ ಸೀಸ್ ಮಾಡಿದ್ದಾರೆ. ಯು ಫೂಲ್, ಗಾಡಿ ಬಿಟ್ಟು ಓಡೋದ್ರೆ ಯಾರಿಗಾದ್ರೂ ಡೌಟ್ ಬರಲ್ವಾ? ಅಟ್ಲೀಸ್ಟ್ ಗಾಡಿ ನಂಬರ್ ಪ್ಲೇಟ್ ಆದ್ರೂ ಚೇಂಜ್ ಮಾಡಿದ್ದೀರಾ?
ಆಗಿದಾಗೋಯ್ತು ಬಿಡಿ ಮೇಡಮ್, ನೀವು ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಆ ಗಾಡಿ ಈಗಾಗಲೇ ತುಂಬ ಸರಿ ಸೀಸ್ ಆಗಿದೆ. ಆ ಗಾಡಿ ಹೇಗೆ ಹೊರಗೆ ತರಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಆಚೆ ತರ್ತಿರೋ ಅಲ್ವೋ ನನಗೆ ಬೇಕಾಗಿಲ್ಲ, ಆದ್ರೆ ನನ್ನ ಹೆಸರು ಮಾತ್ರ ಆಚೆ ಬರಬಾರ್ದು. ಡೋಂಟ್ ವರಿ ಮೇಡಮ್, ಕೊಟ್ಟು ದುಡ್ಡಿಗೆ ನಿಯತ್ತಾಗಿ ಕೆಲಸ ಮಾಡ್ತೀವಿ. ಆ ನಿಯತ್ತು ಕಡೆವರೆಗೂ ಉಳಿಯೋ ಥರ ನೋಡ್ಕೋತೀವಿ ಮೇಡಮ್. ಫೈನ್, ಸದ್ಯಕ್ಕೆ ಈ ಕಡೆ ಯಾರು ಬರಕ್ಕೆ ಹೋಗಬೇಡಿ. ಸರಿ ಮೇಡಮ್. ಇವ್ರು ಯಾರು ಈ ಕಡೆ ಬರಲ್ಲ ಅಂದರೆ ಆ ಇನ್ಸ್ಪೆಕ್ಟರ್ ಅರುಣ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಒಂದು ಕ್ಲೂನು ಸಿಗಲ್ಲ. ಅಂದರೆ ನನ್ನನ್ನು ಅವರು ಏನೂ ಮಾಡ್ಕೊಳಕ್ಕಾಗಲ್ಲ. ಅವ್ರು ಡೈಲ್ ಮಾಡಿರೋ ನಂಬರ್ಗೆ ಮತ್ತೆ ಡೈಲ್ ಮಾಡಿ. ಓಕೆ ಸರ್. ಬೇರೆ ಟ್ಯೂಬ್ ತೊಗೊಂಬನ್ನಿ. ಡಾಕ್ಟರ್, ಏನಾಯಿತು? ಅವ್ರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆಯಾ? ಅವ್ರು ಏದಿಸ್ರು ಬಿಡ್ತಿದ್ರು ಅಂತ ಆಂಟಿ ಹೇಳಿದ್ರು. ಸಾರಿ ಸರ್, ನಾವೆಲ್ಲ ರೀತಿ ಪ್ರಯತ್ನ ಪಟ್ವಿ, ಆದರೆ ಹೋಪ್ಸ್ ಇಲ್ಲ. ಉಸಿರಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಸ್ಯಾಚುರೇಷನ್ ಲೆವೆಲ್ ಕೂಡ ತುಂಬ ಕಮ್ಮಿ ಆಗಿದೆ. ಸೊ ಬೆಳಗ್ಗೆ ಎಷ್ಟೊತ್ತಲ್ಲಿ ಏನು ಬೇಕಾದರೂ ಆಗ್ಬೋದು. ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಪರೀಕ್ಷೆ? ನನ್ನ ಆಯಸ್ಸು ನೋಡು, ಕೊಟ್ಟು ಕಾಪಾಡು. ನನ್ನ ಸುಬ್ಬಿನ ಬದುಕಿಸ್ಕೊಡು ದೇವ್ರೆ. ಗುರು, ಸಮಾಧಾನ ಮಾಡ್ಕೊಳಪ್ಪ. ನೋಡಿ, ಪೇಷಂಟ್ ಜೊತೆ ಯಾರಾದರೂ ಒಬ್ರು ಇರಬೇಕು, ಅದರಲ್ಲೂ ಲೇಡಿ ಇದ್ರೆ ತುಂಬ ಒಳ್ಳೆಯದು. ನೀವೆಲ್ಲ ಹೊರಡಿ. ಸರಿ ಸಿಸ್ಟರ್. ರಾತ್ರಿ ನಾನು ಇಲ್ಲಿರ್ತೀನಿ, ನೀವೆಲ್ಲ ಇವತ್ತು ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ಬನ್ನಿ. ಸುಬ್ಬಿನ ಈ ಪರಿಸ್ಥಿತಿಲಿ ಹೇಗೆ ಬಿಟ್ಟು ಹೋಗೋದು ಆಂಟಿ? ಇಡೀ ರಾತ್ರಿ ನಾನು ಇಲ್ಲೇ ಇರ್ತೀನಿ. ಬೇಡ ಗುರು, ಯಾರಾದರೂ ಒಬ್ರು ಇದ್ರೆ ಸಾಕು ಅಂದ್ರಲ್ವಾ. ನಾವು ಇಲ್ಲೇ ಇದ್ರೆ ಸುಮ್ಮನೆ ತೊಂದರೆ ಆಗತ್ತೆ. ಬಾ, ನಾನು ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ. ಹೌದಪ್ಪ ಗುರು, ನೀನು ಹೊರಡು. ಏನೇ ವಿಷಯ ಇದ್ರೂ ನಾನು ಫೋನ್ ಮಾಡಿ ತಿಳಿಸ್ತೀನಿ. ಸರಿ ಆಂಟಿ, ನಾನು ಬೆಳಗ್ಗೆ ಬರ್ತೀನಿ. ಸರಿ ಆಂಟಿ, ಬರ್ತೀವಿ ನಾವು. ಅರುಣ್ ಸರ್, ಬನ್ನಿ ಹೊರಡೋಣ. ಹಾಂ, ಹಿಂದಡಿ ಬಂದೆ. ಗುರು, ಅರುಣ್, ಹೊರಡಪ್ಪ. ನಾನಿಲ್ಲಿರ್ತೀನಲ್ಲ, ನೋಡ್ಕೋತೀನಿ. ಹಾಂ.